ಗುತ್ತಿಗೆದಾರ ಚಲುವರಾಜುಗೆ ಶಾಸಕ ಮುನಿರತ್ನ ನಿಂದಿಸಿದಂತಹ ಪ್ರಕರಣ ಸಂಬಂಧ ಚಲುವರಾಜು ನಿವಾಸಕ್ಕೆ ಭೇಟಿ ನೀಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಂಗಳೂರಿನ ಭಾರತ್ ನಗರದಲ್ಲಿದೆ ಚಲುವರಾಜು ಅವರ ಮನೆ, ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ನನ್ನ ಪತಿ ಹಾಗೆ ಮನೆಗೆ ಭದ್ರತೆ ಕೊಡಿ ಅಂತ ಚಲುವರಾಜು ಅವರ ಪತ್ನಿ ಅಳಲನ್ನ ತೋಡ್ಕೊಂಡಿದ್ರು. ಸಚಿವೆ ಹೆಬ್ಬಾಳ್ಕರ್ ಎದುರು ಸಚಿವೆ ಹೆಬ್ಬಾಳ್ಕರ್ ಮುಂದೆ ಕಣ್ಣೀರು ಹಾಕ್ತಾರೆ ಚಲುವರಾಜು ಮತ್ತೆ ಅವರ ಪತ್ನಿ ಇಬ್ರು ಕೂಡ. ಹಣಕ್ಕಾಗಿ ಹಿಂಸೆ ಕೊಟ್ಟಿದ್ದಾರೆ ನನಗೆ ಅಂತ ಗುತ್ತಿಗೆದಾರ ಚಲುವರಾಜು ಅಳಲನ್ನ ತೋಡ್ಕೊಂಡಿದ್ದಾರೆ. ನಿಮ್ಮ ಪರ ಇದ್ದೇವೆ, ಗೃಹ ಸಚಿವರ ಬಳಿ ಮಾತನಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ. ದುರ್ಗದ ರೇಣುಕಾಸ್ವಾಮಿ ಕೊಲೆ ಮಾಡಿದ್ಯಾರು ಗೊತ್ತಾ ಅಂತ ಕೇಳ್ತಾ ಇದ್ರು. ನಿಮ್ಮ ಹೆಂಡತಿ ಫೋಟೋ ಕಳಿಸಿ ಅಂತ ಫೋರ್ಸ್ ಮಾಡ್ತಾ ಇದ್ರು. ಸಂಪೂರ್ಣ ಘಟನೆಯನ್ನ ಸಚಿವೆಗೆ ವಿವರಿಸಿದ್ದಾರೆ ಗುತ್ತಿಗೆದಾರ ಚಲುವರಾಜು. ಮುಂದೆ ಹೋಗ್ಬೇಡಿ, ಮುಂದಕ್ಕೆ ಹೋಗ್ಬೇಡಣ. ಹಿಂದೆ ಬಾಳ ತುಂಬಾ ಸಂಜಯ್ ಫಸ್ಟ್ ರೇಟ್ ಅವರೇ ಇಲ್ಲ ಅಂದ್ರೆ ನಾವು ನನ್ನ ಮಕ್ಕಳು ಯಾವ್ದಾದ್ರು ಟ್ರೈನಿಂಗ್ ತಲೆ ಕೊಟ್ಬಿಡ್ತೀವಿ. ಏನೂ ಆಗಿಲ್ಲ. ಸರ್ಕಾರ ನೀವು ಗೊತ್ತಿಲ್ಲ, ಏಜ್ ಆಗಿದೆ, 44 ಏಜ್ ಆಯ್ತು. ಎಲ್ಲಿ ಹೋಗೋಣ ಮೇಡಮ್? ಏನನ್ನ ಕೇಳಿದ್ರೆ ಬರೀ ಹೋದಾಗೆಲ್ಲ ಒಂದೊಂದು BBMP ಮುಖ್ಯ ಆಗ್ತದೆ ಲೆಟರ್ ಬರೀ 35% ಕೊಟ್ಟರೆ ನನಗೆ ಧೈರ್ಯ ತುಂಬಿದ್ದಾರೆ. ಇವಾಗ ನನಗೆ ನಿನ್ನ ಹಿಂದೆ ನಾನಿದ್ದೀನಿ, ನಮ್ಮ ಸರ್ಕಾರ ಇದೆ. ನಿಮ್ಮ ಹಿಂದೆ ನಾನಿದ್ದೀನಿ, ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡ್ತೀನಿ, ನಮ್ಮ ಸರ್ಕಾರ ಇದೆ, ಏನು ತೊಂದರೆ ತಗೋಬೇಡಿ, ನಿಮ್ಮ ಜೊತೆನಲ್ಲಿ ನಾವಿದ್ದೀವಿ, ನೀವು ಧೈರ್ಯವಾಗಿರಿ ಅಂತ ನನಗೆ ಧೈರ್ಯ ತುಂಬಿದ್ದಾರೆ. ಇವಾಗ ನನಗೆ ಧೈರ್ಯ ಬಂದಿದೆ. ಏಕೆಂದರೆ ನಾನು ಇವಾಗ ಆಚೆ ಕಡೆ ಓಡಾಡ್ತೀನಿ. ಈಗ ಶಾಸಕರು ಮುನಿರತ್ನವರು ನನಗೆ 100ರಲ್ಲಿ ಹೊಡೆದಾಕ್ತೀನಿ ಅಂತ ಹೇಳಿದ್ದಾರೆ. ಏಕೆಂದರೆ ನನಗೆ ಭಯ ಇದೆ, ಜೀವ ಭಯ ಇದೆ. ನನಗೆ ರಕ್ಷಣೆ ಬೇಕೇ ಬೇಕು, ಪೊಲೀಸ್ ಪ್ರೊಟೆಕ್ಷನ್ ಬೇಕೇ ಬೇಕು ನನಗೆ. ಇನ್ನು 2 ಇದೆ. ಇವಾಗ ಇನ್ವೆಸ್ಟಿಗೇಷನ್ ಇರೋ ದಿವಸ ನಾನು ಕೊಡಲ್ಲ. ನಾಳೆ ಬೆಳಿಗ್ಗೆ ನಿಮ್ಮ ಮಾಧ್ಯಮ ಮಿತ್ರರನ್ನೆಲ್ಲ ಕರೆದ್ಬಿಟ್ಟು ಇನ್ವೆಸ್ಟಿಗೇಷನ್ ಆಗಿದ ತಕ್ಷಣ ನಾನೇ ಕರೆದ್ಬಿಟ್ಟು ಎಲ್ರಿಗೂ ಒಂದೊಂದು CD ಕೊಡ್ತೀನಿ. ಇನ್ನೂ 2 ಇದೆ. ಕಳೆದ 2-3 ದಿನದಿಂದ ಏನು ಈ ಒಂದು ಪ್ರಕರಣ ಮಾಜಿ ಮಂತ್ರಿಗಳು ಹಾಲಿ ಶಾಸಕರಾದಂಥ ಮುನಿರತ್ನರ ಬಗ್ಗೆ ಏನು ನಡೀತಾ ಇದೆ, ಅದರ ಒಂದು ಇದನ್ನು ತಾವೆಲ್ಲ ಈಗಾಗಲೇ ರಾಜ್ಯದ ಜನರ ಎದುರುಗಡೆ ಬಿತ್ತರಿಸಿದ್ದೀರ. ಇವತ್ತು ನಾನು ಬೆಂಗಳೂರಿಗೆ ಬಂದ ತಕ್ಷಣ ಒಬ್ಬ ಮಹಿಳಾ ಮಂತ್ರಿಯಾಗಿ ಇನ್ನೊಬ್ಬ ಮಹಿಳೆಗೆ ಧೈರ್ಯ ತುಂಬಲಿಕ್ಕೆ ನಾನು ಬಂದಿದ್ದೀನಿ. ಯಾಕಂದರೆ ಸಾರ್ವಜನಿಕವಾಗಿ ಒಬ್ಬ ಮಹಿಳೆಯ ಬಗ್ಗೆ ಆ ರೀತಿ ಮಾತನಾಡಿದ್ದು ನಾನಂತರೂ ಆ ಆಡಿಯೋದಲ್ಲಿ ಏನಿದೆ ಅಂತ ಕೇಳಲಿಲ್ಲ. ಬಟ್ ನನಗೆ ಸುಮಾರು ಜನ ಹೇಳಿದ್ದಾರೆ, ತುಂಬ ಅಸಹ್ಯವಾಗಿ ಕೆಟ್ಟ ಪದದಿಂದ ಮಾತನಾಡಿದ್ದಾರೆ. ನೀವು ಅವ್ರಿಗೆ ಹೋಗಿ ಧೈರ್ಯ ಕೊಡಬೇಕು ಅಂತ ಸುಮಾರು ಜನ ಹೇಳಿದಾಗ ನಾನು ಬೆಳಗಾಂದಿಂದ ಇವತ್ತು ಬೆಳಗ್ಗೆ ಬಂದೆ. ಸೀದಾ ಏರ್ಪೋರ್ಟ್ನಿಂದನೇ ಅವ್ರಿಗೆ ಬಂದು ಸರ್ಕಾರ ನಾವು ಅವ್ರ ಜೊತೆ ಇದ್ದೀವಿ ಅಂತ ಹೇಳಿ ಅವ್ರಿಗೆ ಒಂದು ಸಾಂತ್ವನ ಆಗಲಿ, ಅಂದರೆ ಖಿನ್ನತೆಗೆ ಒಳಪಟ್ಟಿರ್ತಾರೆ ಇಂಥ ಸಂದರ್ಭದಲ್ಲಿ. ಸೊ ಅವ್ರ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ, ಅವ್ರಿಗೆ ಧೈರ್ಯ ತುಂಬಲಿಕ್ಕೆ, ಅವ್ರ ಕುಟುಂಬದ ಜೊತೆಯಲ್ಲಿ ಸರ್ಕಾರ ಇದೆ ಅಂತ ಹೇಳಲಿಕ್ಕೆ ನಾನು ಬಂದಿದ್ದೀನಿ. ಕಳೆದ